ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಅಶ್ ಕುಕಿಂಗ್ ಚಾನಲ್. ನಾನು ನಿಮ್ಮ ಅಶು ವೆಂಕಟೇಶ್. ಇಂದಿನ ವಿಡಿಯೋದಲ್ಲಿ ಕೇವಲ 10 ನಿಮಿಷದಲ್ಲಿ ತುಂಬಾ ಆರೋಗ್ಯಕರವಾದಂತಹ ಅವಲಕ್ಕಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ನಮ್ಮ ಬೆಳಗಿನ ತಿಂಡಿ ತುಂಬಾ ಹಗುರವಾಗಿದ್ದಷ್ಟು ನಮ್ಮ ಇಡೀ ದಿನ ಉತ್ಸಾಹಭರಿತವಾಗಿರುತ್ತೆ. ಸೊ ಅಂಥ ಹೆಲ್ತಿ ಆದಂತಹ ಅವಲಕ್ಕಿ ಚಿತ್ರಾನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬನ್ನಿ ಹಾಗಾದರೆ ರೆಸಿಪಿನ ಶುರು ಮಾಡೋಣ. ಅವಲಕ್ಕಿ ಚಿತ್ರಾನ್ನ ಮಾಡೋದಕ್ಕೆ ಮೊದಲು 1 ಕಪ್ಪಷ್ಟು ಅವಲಕ್ಕಿನ ತಗೊಂಡು ಇದಕ್ಕೆ ನೀರು ಹಾಕೊಂಡು ಚೆನ್ನಾಗಿ ಒಂದು 2 ಸರಿ ತೊಳ್ಕೊಬೇಕಾಗುತ್ತೆ. ಇದರಲ್ಲಿ ಧೂಳೆಲ್ಲ ಇರುತ್ತಲ್ವ, ಅದು ಹೋಗೋ ಥರ ಒಂದು 2 ಸರಿ ಸ್ವಲ್ಪ ಲೈಟಾಗಿ ನಾವು ಪ್ರೆಸ್ ಮಾಡ್ತಾ ನೀಟಾಗಿ ತೊಳ್ಕೊಬೇಕಾಗುತ್ತೆ. ಸೊ ಈ ರೀತಿ ಒಂದು 2 ಸರಿ ತೊಳೆದ ನಂತರ ಇದಕ್ಕೆ 1 ಕಪ್ಪಷ್ಟು ಪೂರ್ತಿ ಅದು ಅವಲಕ್ಕಿ ಎಲ್ಲ ಮುಳುಗೋ ತನಕ ನೀರು ಹಾಕಿ ಕರೆಕ್ಟಾಗಿ 5 ನಿಮಿಷಗಳ ಕಾಲ ಚೆನ್ನಾಗಿ ನೆನೆಸ್ಕೋಬೇಕಾಗುತ್ತೆ. ಜಾಸ್ತಿ ನೆನೆಸಿದ್ರೆ ತುಂಬಾ ಮೆತ್ತಗಾಗ್ಬಿಡುತ್ತೆ. ಸೊ ಇವಾಗ ಒಂದು 5 ನಿಮಿಷ ಆಗಿದೆ. ಈ ರೀತಿ ಒಂದು ಸ್ಟ್ರೈನರ್ಗೆ ನಾವಿಲ್ಲಿ 2 ಕೈನ ಬಳಸಿ ಈ ರೀತಿ ಸ್ವಲ್ಪ ಚೆನ್ನಾಗಿ ಹಿಂಡಿ, ಅವಲಕ್ಕಿ ನೀರನ್ನೆಲ್ಲ ಹೀರ್ಕೊಂಡಿರುತ್ತೆ, ಹಾಗಾಗಿ ಈ ರೀತಿ ಸ್ವಲ್ಪ ಹಿಂಡಿ ಲೈಟಾಗಿ ಈ ರೀತಿ ಒಂದು ಸ್ಟ್ರೈನರ್ಗೆ ಹಾಕೊತಿದ್ದೀನಿ. ಅಂದರೆ ಇನ್ನೂ ಏನಾದರೂ ನೀರಿದ್ದರೆ ಆ ಸ್ಟ್ರೈನರ್ ಮುಖಾಂತರ ಹೋಗಲಿ ಅಂತ ಹೇಳಿ. ಸೊ ಇದೇ ರೀತಿ ಎಲ್ಲ ಅವಲಕ್ಕಿನೂ ಕೂಡ ಇದೇ ರೀತಿ ಹಿಂಡಿ ತೆಗೆದಿಟ್ಕೊಂಡಿದ್ದೀನಿ. ಸೊ ಕೆಳಗಡೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ಸೊ ನೀರೇನಾದರೂ ಇದ್ದರೆ ಅದರಲ್ಲಿ ಹೋಗಲಿ ಅಂತ ಹೇಳಿ. ಇವಾಗ ಒಗ್ಗರಣೆ ಮಾಡೋದಕ್ಕೆ ಅಂತ ಹೇಳಿ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟು ಅದಕ್ಕೆ 3 ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 1 ಚಮಚದಷ್ಟು ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂದ ನಂತರ ಇದಕ್ಕೆ 2 ಚಮಚದಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡಿದ್ದೀನಿ. ನಿಮಗೆ ಕಡಲೆಕಾಯಿ ಬೀಜನ ತಿನ್ನೋದು ತುಂಬ ಇಷ್ಟ ಅನ್ನೋದಾದರೆ ಇನ್ನೂ 1-2 ಚಮಚ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಂತರ ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಿ ಒಂದು 30 ಸೆಕೆಂಡ್ಗಳ ಕಾಲ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ಒಂದು 6 ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ನಂತರ ಇದಕ್ಕೆ ಒಂದು 10 ಎಲೆಗಳಷ್ಟು ಕರಿಬೇವನ್ನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ಇಲ್ಲಿ 1 ಈರುಳ್ಳಿನ ಸಣ್ಣದಾಗಿ ಸ್ಲೈಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥದ್ದನ್ನು ಹಾಕೊತಿದ್ದೀನಿ. ಸೊ ನೀವು ವ್ರತಕ್ಕಾಗಲಿ ಅಥವಾ ದೇವರಿಗೆ ನೈವೇದ್ಯ ಇಡೋದಕ್ಕೆ ಅವಲಕ್ಕಿ ಚಿತ್ರಾನ್ನ ಮಾಡ್ತಿದ್ರೆ ಅದಕ್ಕೆ ಈರುಳ್ಳಿನ ಸ್ಕಿಪ್ ಮಾಡಿ, ಅಥವಾ ನಿಮಗೆ ಈರುಳ್ಳಿನ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಈ ಥರ ಅವಲಕ್ಕಿಲಿ ತಿನ್ನೋದಕ್ಕೆ ಇಷ್ಟ ಆದರೆ ಇನ್ನೂ 1 ಈರುಳ್ಳಿನ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನ ಹಾಕೊತಿದ್ದೀನಿ. ಸೊ ಇಲ್ಲಿ ಈ ಒಗ್ಗರಣೆ ಮಸಾಲೆಗೆ ಮಾತ್ರ ಉಪ್ಪನ್ನ ಹಾಕೊತಿದ್ದೀನಿ. ನಂತರ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಅರಿಶಿಣದ ಪುಡಿನ ಹಾಕ್ಕೊಂಡು ಸೊ ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಮಧ್ಯಮ ಉರಿಲಿ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಚೆನ್ನಾಗಿ ಇದೆಲ್ಲ ಫ್ರೈ ಆದ ನಂತರ ಸೊ ಇದಕ್ಕೆ ನಾನು ಇವಾಗ ಉದುರುದ್ರಾಗಿರೋಂತಹ ಅವಲಕ್ಕಿನ ಸೇರಿಸ್ಕೊತಿದ್ದೀನಿ. ನಾವು ಒಂದು 5 ನಿಮಿಷ ಆಗಿದೆ, ಅದನ್ನೆಲ್ಲ ಅವಲಕ್ಕಿ ಎಲ್ಲ ಇದು ಮಾಡಿಟ್ಟು ನೋಡಿ ಚೆನ್ನಾಗಿ ಆರಿದೆ ಮತ್ತು ನೋಡಿ ಪೂರ್ತಿ ಉದುರುದ್ರಾಗಿ ಬಂದಿದೆ. ಸೊ ಇವಾಗ ಈ ಅವಲಕ್ಕಿನ ಈ ಒಗ್ಗರಣೆಗೆ ಸೇರಿಸ್ಕೋಬೇಕಾಗುತ್ತೆ. ಇವಾಗ ಒಂದು ಅರ್ಧ ಚಮಚದಷ್ಟು ಉಪ್ಪು ಹಾಕ್ತಿದ್ದೀನಿ. ಮೊದಲು ಹಾಕಿರೋ ಉಪ್ಪು ನಮಗೆ ಒಗ್ಗರಣೆಗಾಗಿರುತ್ತೆ, ಇವಾಗ ಹಾಕೋದು ಅವಲಕ್ಕಿಗೆ ಸರಿಯಾಗಿರುತ್ತೆ. ಅವಲಕ್ಕಿಲಿ ಕೂಡ ಸ್ವಲ್ಪ ಉಪ್ಪಿನಂಶ ಇರೋದ್ರಿಂದ ನೋಡಿ ನೀವು ಉಪ್ಪನ್ನ ಹಾಕೊಂಬೂಳಿ. ನಿಮ್ಗೆ ಅಕಸ್ಮಾತ್ ಸಪ್ಪೆ ಅಂತ ಆಮೇಲೆ ಅನಿಸಿದ್ರೆ ಅವಾಗ ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಬೋದು, ಜಾಸ್ತಿ ಆದರೆ ತಿನ್ನೋದಕ್ಕಾಗೋದಿಲ್ಲ. ನಂತರ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇವಾಗ ಇದಕ್ಕೆ 1 ಕಪ್ಪಷ್ಟು ಚೆನ್ನಾಗಿ ತುರಿದಿಟ್ಕೊಂಡಿರುವಂಥ ಫ್ರೆಶ್ ಆದ ತೆಂಗಿನಕಾಯಿ ತುರಿನ ಹಾಕ್ಕೊತಿದ್ದೀನಿ ಮತ್ತು 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನಿಲ್ಲಿ ಸ್ಟವ್ ಆಫ್ ಮಾಡಿ ಒಂದು 2 ನಿಮಿಷ ಇದಕ್ಕೆ ಲಿಡ್ನ ಕವರ್ ಮಾಡಿ ತೆಗೆದಿಡ್ತಾ ಇದ್ದೀನಿ. ಸೊ ಒಂದು 2 ನಿಮಿಷ ಆದ ನಂತರ ಲಿಡ್ನ ಓಪನ್ ಮಾಡಿ ಇದಕ್ಕೆ 1 ನಿಂಬೆಹಣ್ಣಿನ ರಸನ ಹಾಕೊತಿದ್ದೀನಿ. ಬಿಸಿಲಿ ನಿಂಬೆಹಣ್ಣು ಹಾಕ್ಬಿಟ್ರೆ ಸೊ ನಿಮಗೆ ಅವಲಕ್ಕಿ ಪೂರ್ತಿ ಸ್ವಲ್ಪ ಕಹಿ ಅನಿಸುತ್ತೆ. ಸೊ ಹಾಗಾಗಿ ನಾನು ಇದು ಸಂಪೂರ್ಣ ಆರಿದ ನಂತರ ಇದಕ್ಕೆ ನಿಂಬೆಹಣ್ಣು ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಇವಾಗ ನಮಗೆ ರುಚಿಯಾದಂತಹ ಅಷ್ಟೇ ಹೆಲ್ತಿ ಆದಂತಹ ಬ್ರೇಕ್ಫಾಸ್ಟ್ ಬೇಗ ಆದಷ್ಟು ಒಂದು 10 ನಿಮಿಷದಲ್ಲಿ ರೆಡಿ ಆಗುವಂಥ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ನೋಡಿದ್ರಲ್ವ ಎಷ್ಟು ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಹೇಳಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಬಂಧುಗಳ ಜೊತೆ ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.